ಲಾಸ್ಟ್ ವಿಡಿಯೋದಲ್ಲಿ ನಾವು SIP ಮೂಲಕ 4,000 ಪರ್ ಮಂತ್ ಇನ್ವೆಸ್ಟ್ ಮಾಡಿ 1 ಕೋಟಿ ಹೇಗೆ ರೀಚ್ ಆಗೋರು ಅಂತ ನೋಡಿದ್ವಿ. ಆದರೆ ಈ ವಿಡಿಯೋದಲ್ಲಿ ಮ್ಯಾಜಿಕ್ ಆಫ್ ಕಾಂಪೌಂಡಿಂಗ್ ಅಂದರೆ ಏನು ಮತ್ತು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಕಾಂಪೌಂಡಿಂಗ್ ಅಂದರೆ ನಾವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಮತ್ತು ಅದರ ಮೇಲೆ ಬರುವ ರಿಟರ್ನ್ಸ್ ಮೇಲೆ ಸಿಗುವ ಇಂಟ್ರೆಸ್ಟ್. ಫಾರ್ ಎಕ್ಸಾಂಪಲ್ 1 ಲಕ್ಷ ನಾವು ನಿಫ್ಟಿ 50 ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿರ್ತೀರ ಅಂದ್ಕೊಳ್ಳಿ. 1 ವರ್ಷ ಆದಮೇಲೆ 14% ರಿಟರ್ನ್ಸ್ ಬಂದರೆ ನಮ್ಮ ಅಮೌಂಟ್ 1 ಲಕ್ಷ ಪ್ಲಸ್ 14% ಅಂದರೆ 1,14,000 ರೂಪಾಯಿ ಆಗಿರುತ್ತೆ. ಅದೇ ನೆಕ್ಸ್ಟ್ ಇಯರ್ ಮ್ಯಾಜಿಕ್ ಆಫ್ ಕಾಂಪೌಂಡಿಂಗಿಂದ 1,14,000 ಪ್ಲಸ್ 14% ಅಂದರೆ 1,29,960 ರೂಪಾಯಿ ಆಗಿರುತ್ತೆ. ಈಗ ನಾವು ಒಂದು ಸ್ಮಾಲ್ ಸ್ಟೋರಿಯಿಂದ ಮ್ಯಾಜಿಕ್ ಆಫ್ ಕಾಂಪೌಂಡಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಒಂದು ಸಿಟಿನಲ್ಲಿ ವರುಣ್ ಮತ್ತು ಪುನೀತ್ ಅಂತ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಅವರಿಬ್ಬರು ಒಂದೇ ಕಾಲೇಜ್ನಲ್ಲಿ ಸ್ಟಡಿ ಮಾಡಿ ಒಂದೇ ಕಂಪ್ನಿಗೆ ಜಾಯ್ನ್ ಆಗ್ತಾರೆ. ಆಗ ಅವರ ಏಜ್ 21 ಆಗಿರುತ್ತೆ ಮತ್ತು ಅವರಿಬ್ಬರ ಸ್ಯಾಲ್ರಿ 20,000 ಪರ್ ಮಂತ್ ಬರ್ತಿರುತ್ತೆ. ಇಬ್ಬರು ತಮ್ಮ ಸ್ಯಾಲ್ರಿನಲ್ಲಿ 4,000 ಪರ್ ಮಂತ್ ಸೇವ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ವರುಣ್ ಅವರ ಅಪ್ಪ ಅಮ್ಮ ಮಾತು ಕೇಳಿ 2,000 ರೂಪಾಯಿನ FDನಲ್ಲಿ ಇನ್ವೆಸ್ಟ್ ಮಾಡ್ತಾನೆ, ಇನ್ನೂ 2,000 ರೂಪಾಯಿನ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಹಾಗೆ ಪುನೀತ್ ಏನು ಮಾಡ್ತಾನೆ, ನಾನು ಜಲ್ದಿ ಫೈನಾನ್ಷಿಯಲಿ ರಿಟೈರ್ಡ್ ಆಗಬೇಕು ಮತ್ತು ಫೈನಾನ್ಷಿಯಲಿ ಫ್ರೀಡಮ್ ಹೊಂದಬೇಕು ಅಂತ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡು ಬುಕ್ಸ್ ಮತ್ತು ಯೂಟ್ಯೂಬ್ನಲ್ಲಿ ವೀಡಿಯೋಸ್ ನೋಡಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊತಾನೆ. ಅದೇ ಥರ 4,000 ಪರ್ ಮಂತ್ ನಿಫ್ಟಿ 50 ಇಂಡೆಕ್ಸ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡ್ತಾನೆ ವಿತ್ ಸ್ಟೆಪ್ ಅಪ್. ಈಗ ನಾವು ವರುಣ್ ಮತ್ತು ಪುನೀತ್ ಅವರ ಫ್ಯೂಚರ್ನಲ್ಲಿ ಅಂದರೆ 20 ವರ್ಷ ಆದಮೇಲೆ ಅವರ ಬಳಿ ಎಷ್ಟು ಅಮೌಂಟ್ ಇರುತ್ತೆ ಅಂತ ನೋಡೋಣ. ವರುಣ್ 2,000 FDನಲ್ಲಿ ಇನ್ವೆಸ್ಟ್ ಮಾಡಿರ್ತಾನೆ, 2,000 ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡಿರ್ತಾನೆ. ಅದೇ ಥರ ಟೋಟಲ್ 4,000 ಪರ್ ಮಂತ್ ಇನ್ವೆಸ್ಟ್ ಮಾಡಿರ್ತಾನೆ. FD ಮತ್ತು ಗೋಲ್ಡ್ ಎವರೇಜ್ ರಿಟರ್ನ್ಸ್ ನೋಡೋದಾದರೆ FD 7% ಕೊಟ್ಟಿರುತ್ತೆ, ಗೋಲ್ಡ್ 8% ಪರ್ ಇಯರ್ ಕೊಟ್ಟಿರುತ್ತೆ. ಹಾಗೆ FDನಲ್ಲಿ 2,000 ಪರ್ ಮಂತ್ ಇನ್ವೆಸ್ಟ್ ಮಾಡ್ತಾ 1 ಇಯರ್ ಆದಮೇಲೆ 24,000 ಆಗಿರುತ್ತೆ. ಅದೇ ಥರ 20 ವರ್ಷ ಆದಮೇಲೆ 4,80,000 ರೂಪಾಯಿ ಆಗಿರುತ್ತೆ. ಅದೇ ಥರ 7% ಪರ್ ಆ್ಯನಮ್ ರಿಟರ್ನ್ಸ್ ಮೂಲಕ ಅವರಿಗೆ 5.6 ಅಂದರೆ 5,60,000 ರೂಪಾಯಿ ಸಿಕ್ಕಿರುತ್ತೆ. ಅದೇ ಥರ ಟೋಟಲ್ ಅಮೌಂಟ್ 10,40,000 ರೂಪಾಯಿ ಆಗಿರುತ್ತೆ. ಈಗ ಗೋಲ್ಡ್ನಲ್ಲಿ ನೋಡೋದಾದರೆ 2,000 ರೂಪಾಯಿ ಪರ್ ಮಂತ್ ಇನ್ವೆಸ್ಟ್ ಮಾಡ್ತಾ 20 ವರ್ಷಕ್ಕೆ 4,80,000 ರೂಪಾಯಿ ಆಗಿರುತ್ತೆ. ಅದರ ಮೇಲೆ 8% ಪರ್ ಇಯರ್ ರಿಟರ್ನ್ಸ್ ಬಂತಂದರೆ ಟೋಟಲ್ ಅಮೌಂಟ್ 11,80,000 ರೂಪಾಯಿ ಆಗಿರುತ್ತೆ. ಈಗ ವರುಣ್ ಬಳಿ ಅವನ ಪೋರ್ಟ್ಫೋಲಿಯೋದಲ್ಲಿ 20 ವರ್ಷ ಆದಮೇಲೆ 22,20,000 ರೂಪಾಯಿ ಇರುತ್ತೆ. ಈಗ ನಾವು ಪುನೀತ್ ಇನ್ವೆಸ್ಟ್ಮೆಂಟ್ ನೋಡೋದಾದರೆ ಅವನು ಪ್ರತಿ ತಿಂಗಳು 4,000 ರೂಪಾಯಿ ನಿಫ್ಟಿ 50 ಮ್ಯೂಚುವಲ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡಿರ್ತಾನೆ. 4,000 ಪರ್ ಮಂತ್ ಅಂದರೆ 1 ವರ್ಷಕ್ಕೆ 48,000 ರೂಪಾಯಿ ಆಯಿತು. ಪ್ಲಸ್ 10% ಸ್ಟೆಪ್ ಅಪ್ ಮೂಲಕ ಅವನ ಟೋಟಲ್ ಇನ್ವೆಸ್ಟ್ಮೆಂಟ್ 27,50,000 ರೂಪಾಯಿ 20 ವರ್ಷಕ್ಕೆ ಆಗುತ್ತೆ. ಅದರ ಮೇಲೆ ಪ್ರತಿ ವರ್ಷ 14% ಎವರೇಜ್ ರಿಟರ್ನ್ಸ್ ಬಂತು ಅಂದರೆ ಅವನಿಗೆ ಟೋಟಲ್ 99.2 ಅಂದರೆ 99,20,000 ರೂಪಾಯಿ ನಿಯರ್ಲಿ 1 ಕೋಟಿ ಆಗಿರುತ್ತೆ. ಈಗ ನಾವು ಇವರಿಬ್ಬರ ಅಮೌಂಟ್ ಕಂಪೇರ್ ಮಾಡಿದರೆ ವರುಣ್ ಬಳಿ 22,20,000 ಇದೆ ಹಾಗೂ ಪುನೀತ್ ಬಳಿ 1 ಕೋಟಿ ಇದೆ. ಇದರ ಮೂಲಕ ನಾವು ತಿಳ್ಕೊಳೋದೇನು ಅಂದರೆ ಎಲ್ಲಿ ತನಕ ನಾವು ನಮ್ಮ ಅಮೌಂಟ್ ಸೇಫ್ ಆಗಿ ಬ್ಯಾಂಕ್ನಲ್ಲಿ ಇಡ್ತೀವೋ ಅಲ್ಲಿ ತನಕ ನಾವು ಶ್ರೀಮಂತರು ಆಗೋಕ್ಕೆ ಆಗೋಲ್ಲ. ಅದಕ್ಕೆ ರೈಟ್ ಟೈಮಿಂದ ರೈಟ್ ಇನ್ಸ್ಟ್ರೂಮೆಂಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು.